ಎಲ್ರಿಗೂ ನಮಸ್ಕಾರ. ನಮಸ್ತೆ. ಬಹಳ ಸಂತೋಷ. ಕ್ರಿಯೇಟಿವ್ ಕಾಲೇಜಿನ ಅಂಗಳಕ್ಕೆ ಕಾಲಿಡಬೇಕಿದ್ರೆ ನಾನು ಮೊದಲು ಫೀಲ್ ಮಾಡ್ಕೊಂಡದ್ದು, ಅನುಭವಿಸೋದು ದ ಪಾಸಿಟಿವ್ ವೈಬ್. ಆ ಪಾಸಿಟಿವ್ ವೈಬ್ನೊಂದಿಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ, ಎದುರುಗಡೆ ಇರುವಂಥ ನನ್ನ ಎಲ್ಲ ವಿದ್ಯಾರ್ಥಿ ನಮಸ್ಕಾರ ಹೇಳ್ತಾ, ಸಭಾ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಅವಕಾಶ ನನ್ನದಲ್ಲ, ನನಗೆ ಮಾತಾಡ್ಲಿಕ್ಕೆ ಮತ್ತಿದೆ. ಆದರೆ ಒಂದೇ ಒಂದು ಮಾತಿನೊಂದಿಗೆ ನಾನು ಎರಡು ಅಭಿಪ್ರಾಯ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ವಿಜೇತರಾಗಿರುವಂಥ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡುವಂಥ ಸುಯೋಗವನ್ನು ನೀವುಗಳು ಕೊಟ್ಟಿದ್ರಿ, ಭಾಳ ಸಂತೋಷ. ನನಗೆ ತಕ್ಷಣ ನೆನಪಿಗೆ ಬಂದದ್ದು ನನ್ನ PU ಡೇಗಳು. ನಾನು ಮಂಗಳೂರಲ್ಲಿ ಕೆನರಾ ಕಾಲೇಜಲ್ಲಿ ನಾನು ಕಾಮರ್ಸ್ ಮಾಡಿದ್ದು PU ಅಲ್ಲಿ. ಆ ಸಮಯದಲ್ಲಿ ನಂಬಿದ್ರೆ ನಂಬಿ ನಾನು ಇಲ್ಲಿ ಕೇಳಿ, ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ವೇದಿಕೆ ಮೇಲೆ ಹೀಗೆ ನಾನು ಮೈಕ್ನ ಎದುರುಗಡೆ ನಿಂತ್ಕೊಂಡು ಕಳೆದ ಒಂದು 25 ವರ್ಷಗಳಿಂದ ಒಂದು 2300ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ದೇಶದ ಎಲ್ಲೆಡೆ ಮತ್ತೆ ಸುಮಾರು ಒಂದು 15 ಫಾರಿನ್ ಕಂಟ್ರಿಗಳಲ್ಲಿ ಮಾಡಲಿಕ್ಕೆ, ಇಂಡಿಯಾಸ್ ಗಾಟ್ ಎ ಟ್ಯಾಲೆಂಟ್ ನಂತ ಒಂದು ಬೃಹತ್ ವೇದಿಕೆಯನ್ನು ಎದುರಿಸಲಿಕ್ಕೆ, ಇಲ್ಲಿ ಕೇಳಿ, ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಸೀಸನ್ 7 ಒಳಗಡೆ ಹೋಗಿ ಮ್ಯಾಜಿಕ್ ಮಾಡಲಿಕ್ಕೆ ಅವಕಾಶ ಕನ್ನಡದಲ್ಲಿ ಸಿಕ್ಕಿದ್ದು. ಎಲ್ಲದಕ್ಕೂ ಬೇಕಾಗಿರುವಂತ ಮೂಲ ಯಾವುದು ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ನೀವು ನಂಬಿದ್ರೆ ಬಿಡಿ, ಬಿಟ್ರೆ ಬಿಡಿ, ನಾನು PU ಫಸ್ಟ್ ಇಯರ್ ಅಲ್ಲಿ 101% ವೇದಿಕೆ ಮೇಲೆ ಹೋಗ್ಬೇಕಿದ್ರೆ ನನಗೆ ಕೈಕಾಲೆಲ್ಲ ನಡಗಿ ಏನೇನೋ ಆಗ್ತಾ ಇತ್ತು, ನನಗೆ ಹೋಗ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ನಾನು ಮಾತಾಡುವಂತ ಜನ ಆಗಿರಲಿಲ್ಲ. ನಾನು ಸುಂದರವಾಗಿ ಬರೀತಿದ್ದೆ, ನಾನು ಪ್ರಬಂಧದಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿದ್ದೆ. ಒಂದು ದಿವಸ ನಮ್ಮ ಫಸ್ಟ್ PUC ಕಾಂಪಿಟಿಷನ್ಸ್, ಇಂಟರ್ ಕ್ಲಾಸ್ ಇದು ಕಾಂಪಿಟಿಷನ್, ಭಾಷಣ ಸ್ಪರ್ಧೆಯಲ್ಲಿ ನನಗೆ ಬಲವಂತವಾಗಿ ಬೈ ಫೋರ್ಸ್ ಹಾಕಿಬಿಟ್ರು. ನಾನು ಮಾಡೋದು ನನಗೆ ಆಗುದಿಲ್ಲ ಅಂತ ನಾನು ಎಷ್ಟು ಬೇಡ್ಕೊಂಡ್ರು ಕೂಡ, ನೀನೇನು ಬರೀದಿದ್ದಿ ನೋಡು ಅದನ್ನು ಅಲ್ಲಿ ಪೋಡಿಯಂ ಅಲ್ಲಿ ಹೀಗೆ ನಿಂತ್ಕೊಂಡು ನೀನು ಓದಿದ್ರೆ ಸಾಕು ಅಂತ ಹೇಳಿದ್ರು, ಅಷ್ಟೇ ಹೇಳಿದ್ರು. ಆಯ್ತಾ, ಕಾಂಪಿಟಿಷನ್ ಆಯ್ತು. ಕಾಂಪಿಟಿಷನ್ ಅಲ್ಲಿ 17 ಜನ ಪಾರ್ಟಿಸಿಪೆಂಟ್ಸ್, ಅದರಲ್ಲಿ ಒಬ್ಬ ಮಾತ್ರ ನಾನು ಹುಡುಗ, 16 ಜನ ಹುಡುಗಿಯರು. ಭಾಷಣ ಸ್ಪರ್ಧೆಯಲ್ಲಿ ಒಬ್ಬನೇ ಒಬ್ಬ ಹುಡುಗ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅನ್ನುವಂಥ ಒಂದು ಅನುಕಂಪದಿಂದ ನನಗೆ ಕಾನ್ಸಲೇಷನ್ ಪ್ರೈಸ್ ಕೊಟ್ಟರು. ಕಾನ್ಸಲೇಷನ್ ಪ್ರೈಸ್ ಗೊತ್ತಾಯ್ತಲ್ಲ, ಕಾನ್ಸಲೇಷನ್ ಫಸ್ಟ್ ಸೆಕೆಂಡ್ ಅಲ್ಲ ಥರ್ಡ್, ಸುಮ್ಮನೆ ಇರ್ಲಿ ಅಂತ ಒಬ್ಬ ಹುಡುಗ ಅಂತ. ಆಯ್ತು ಕಾಂಪಿಟೇಷನ್. ನಾನು ಮಾತ್ರ ನನಗೆ ಆಗುವಷ್ಟನ್ನು ಚಂದದಲ್ಲಿ ಓದಿದ್ದೇನೆ ಅಷ್ಟೇ. ಅದರ ನೆಕ್ಸ್ಟ್ ಡೇ ನಮ್ಮ ಕ್ಲಾಸ್ ಆಗ್ತಾ ಇರುವಾಗ ನಮ್ಮ ಕಾಮರ್ಸ್ ಮೇಡಮ್ ಒಬ್ರು ಇದ್ರು, ಅವರು ಆ ಭಾಷಣ ಸ್ಪರ್ಧೆಯ ತೀರ್ಪುಗಾರರಾಗಿದ್ರು, ಆ ದಿವಸ ಜಡ್ಜ್ ಆಗಿದ್ರು. ಅವರು ಮರುದಿವಸ ಕ್ಲಾಸಲ್ಲಿ ಹೀಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ, ನಿನ್ನೆ ನಮ್ಮ ಕಾಲೇಜಿನ ಭಾಷಣ ಸ್ಪರ್ಧೆ ಆಯಿತು, ನನಗೆ ಬಹಳ ಸಂತೋಷ ಆಯ್ತು, ಎಲ್ಲ ತುಂಬ ಜನ ಹುಡುಗಿಯರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು, ಮತ್ತೆ ಒಬ್ಬರು ಹುಡುಗ ಪಾರ್ಟಿಸಿಪೇಟ್ ಮಾಡಿದ್ರು. ಐ ಲವ್ಡ್ ಹಿಸ್ ಪೋಸ್ಚರ್, ಐ ಲವ್ಡ್ ಹಿಸ್ ವಾಯ್ಸ್ ಅಂಡ್ ಐ ಲವ್ಡ್ ಹಿಮ್ ಹೌ ಈ ಸ್ಪೋಕ್ ಅಂತ ಹೇಳ್ಕೊಂಡು ಒಂದು ಅಪ್ರಿಸಿಯೇಷನ್ ಹೇಳಿದ್ರು. ಅವರಿಗೆ ನಾನಂತ ಗೊತ್ತಿರಲಿಲ್ಲ. ಹೀಗೆ ನೋಡುವಾಗ ನನ್ನ ನೋಡಿದ್ರು, ದಟ್ ವಾಸ್ ಯು ಸ್ಟ್ಯಾಂಡ್ ಅಪ್ ಅಂತ ಹೇಳಿದ್ರು. ಇಡೀ ಕ್ಲಾಸ್ನವರು ಕ್ಲಾಪ್ ಕೊಡ್ಲಿಕ್ಕೆ ಹೇಳಿ ನನಗೊಂದು ಅಪ್ರಿಸಿಯೇಟ್ ಮಾಡಿದ್ರು, ಅಷ್ಟೇ. ಅಲ್ಲಿಗೆ ನಮ್ಮ ಕಾಲರ್ ಮೇಲೆ, ಸೀರಿಯಸ್ಲಿ. ಅಲ್ಲಿಂದ ಶುರುವಾದಂಥ ಭಾಷಣ ಸ್ಪರ್ಧೆಯಲ್ಲಿ ನಾನು ಕೆನರಾ PU ಕಾಲೇಜಿನ ನಂತರ ಕೆನರಾ ಡಿಗ್ರಿ ಕಾಲೇಜಲ್ಲಿ ನಾನು BCom ಮಾಡುವಾಗ ನನಗೆ ಭಾಷಣ ಸ್ಪರ್ಧೆಯಲ್ಲಿ ಒಂದು 25 ಗೋಲ್ಡ್ ಮೆಡಲ್ಗಳು ಬಂದಿತ್ತು. ನಾನು ಕೆನರಾ ಕಾಲೇಜಿಗೆ ಗೋಲ್ಡ್ ಮೆಡಲ್ ತಂದಂತ ಒಂದು ದೊಡ್ಡ ಭಾಷಣಗಾರನಾಗಿ ನನ್ನನ್ನು ಗುರುತಿಸಿಕೊಂಡೆ. ಚಪ್ಪಳ ಜೋರು ಹೊಡೀರಿ, ದೊಡ್ಡದಿತ್ತದು. ನಾನು ಯಾಕೆ ಈ ಪಾಯಿಂಟ್ ಅನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ಕೇಳಿ ಮಕ್ಕಳೇ, PUC ಸೆಕೆಂಡ್ ಇಯರ್ ಅಲ್ಲಿ ಒಂದು ವೇಳೆ ನಾನು ಭಾಷಣದಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇದ್ದಿದ್ರೆ, ನನ್ನ ಲೆಕ್ಚರರ್ ನನ್ನನ್ನು ಪ್ರಶಂಸಿಸದೇ ಇದ್ದಿದ್ರೆ, ನನ್ನೊಳಗಿನ ಆತ್ಮವಿಶ್ವಾಸ ಎದ್ದೇಳಲಿಕ್ಕೆ ಸಾಧ್ಯತೆನೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನೀವು ಬಂದಿರುವಂತ PU ಅನ್ನುವಂಥ 2 ವರ್ಷಗಳ ಈ ಒಂದು ಅದ್ಭುತವಾದ ಒಂದು ಶೈಕ್ಷಣಿಕ ವರ್ಷ, ಬಿಲೀವ್ ಮೀ, ಗೋಲ್ಡನ್ ಇಯರ್ಸ್ ಆಫ್ ಯುವರ್ ಲೈಫ್. ಈ 2 ವರ್ಷದಲ್ಲಿ ನೀವು ಮುಂದೇನಾಗ್ತೀರಿ ಅನ್ನುವಂಥ ಭದ್ರವಾದ ಫೌಂಡೇಶನ್ ಇಲ್ಲಿ ಆಗ್ತದೆ. ಓದು ಬಹಳ ಬಹಳ ಇಂಪಾರ್ಟೆಂಟ್, ಅದು ಫಸ್ಟ್ ಪ್ರಯಾರಿಟಿ. ಅದರ ಜೊತೆಗೆ ಯಾರೆಲ್ಲ ಕಾಂಪಿಟಿಷನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಯಾವುದೇ ಕಾಂಪಿಟಿಷನ್, ಅದು ರಂಗೋಲಿ, ಡ್ಯಾನ್ಸು, ಮ್ಯೂಸಿಕ್, ಲಿಟ್ರೇಚರ್, ಭಾಷಣ, ಎವ್ರಿಥಿಂಗ್, ನಿಮಗೆ ಬೇರೆ ಎಲ್ಲ ವಿದ್ಯಾರ್ಥಿಗಳಿಗಿಂತ 1 ಪಾಯಿಂಟ್ ಪ್ಲಸ್ ಜಾಸ್ತಿ ಸಿಗುತ್ತೆ. ಅದು ನಿಮ್ಮ ಮೈಂಡ್ ಕಾನ್ಫಿಡೆನ್ಸ್. ಒಬ್ಬ ಭಾಷಣಗಾರ, ನಾನೊಬ್ಬ ಜಗತ್ಪ್ರಸಿದ್ಧ ಜಾದೂಗಾರ ಆಗ್ಲಿಕ್ಕೆ ಕಾರಣ ಆದದು ನಾನು ಕಲ್ತಿರುವಂತ ಕೆನರಾ ಕಾಲೇಜ್. ಅದೇ ರೀತಿ ಕ್ರಿಯೇಟಿವ್ ಕಾಲೇಜ್ ಕಲ್ತಿರುವಂತ ನಿಮ್ಮ ಎಲ್ಲರ ಒಳಗಡೆ ಜಗತ್ತನ್ನು ಆಳುವಂತ, ಜಗತ್ತಿಗೆ ಸಾಧನೆಯನ್ನು ತೋರಿಸುವಂತ ಒಬ್ಬ ಸಾಧಕ ಇದ್ದಾನೆ ಅನ್ನುವಂಥ ಮಾತನ್ನು ನಾನು ಬಲವಾಗಿ ನಂಬುತ್ತೇನೆ.
ಆ ಸಾಧಕನನ್ನು ಬೆಳೆಸುವಂತ ಸಂಸ್ಥೆ, ಅದ್ಭುತವಾದ ಸಂಸ್ಥೆ, ಕ್ರಿಯೇಟಿವ್ ಸಂಸ್ಥೆಗೆ ನೀವು ಅಡಿ ಇಟ್ಟಿದ್ದೀರಿ ಅನ್ನೋದನ್ನು ನಾನು ವಿಶ್ವಾಸದಿಂದ ಹೇಳಬಲ್ಲೆ. ಒನ್ಸ್ ಅಗೇನ್ ಲೆಟ್ ಮೀ ಕನ್ಕ್ಲೂಡ್. ಪಾಸಿಟಿವ್ ವೈಬ್ನೊಂದಿಗೆ ಈ ಕಾಲೇಜ್ ಆರಂಭ ಆಗಿದೆ. ಆರಂಭಿಸಿರುವಂತ ಎಲ್ಲ 7 ಜನ ಮಹಾನ್ ಶಿಕ್ಷಕರಿಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ್ದು, ನನಗೆ ಶಿಕ್ಷಕರ ಬಗ್ಗೆ, ನನಗೆ ಲೆಕ್ಚರರ್ಸ್ಗಳ ಬಗ್ಗೆ ಅಪಾರವಾದ ಗೌರವ. ಲೆಕ್ಚರರ್ಸ್ಗಳೇ ಕಟ್ಟಿದಂತ ಈ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಏನು ಬೇಕನ್ನೋದನ್ನು ಅಕ್ಷರಶಃ ಅರ್ಥ ಮಾಡಿಕೊಳ್ಳುವಂತ ಸಂಸ್ಥೆ. ಈ ಸಂಸ್ಥೆಗೆ ಬಂದಿರುವಂತ ನಿಮ್ಮೆಲ್ಲರಿಗೂ ಅಭಿನಂದನೆ. ನಿಮ್ಮ ಸಾಧನೆ 100 ಮಡಿಗೊಳ್ಳಲಿ ಅಂತ ಹಾರೈಕೆ ಮಾಡ್ತಾ ಅವಕಾಶಕ್ಕೋಸ್ಕರ ವಂದನೆ, ಧನ್ಯವಾದ.